नमस्कार, स्वागत है आपका टीवी 22 न्यूज में और मैं हूं आपके साथ शालिनी। आइए बढ़ते हैं आज की मुख्य खबर की ओर। ಮತ್ತು ಸಂದೇಶ ಬಗ್ಗೆ ಮಾತನಾಡೋಕ್ಕಿಂತ ಮುಂಚೆ ನಾನು ನಮ್ಮ ಹಿರಿಯ ನ್ಯಾಯವಾದಿಗಳಾದ GS ಪವಾರ್ ವಕೀಲರಿಗೆ ಮಾಧ್ಯಮದ ಗೋಷ್ಠಿಗೆ ಸ್ವಾಗತಿಸುತ್ತಾ ಅದರ ಜೊತೆಗೆ ನಮ್ಮ ಇನ್ನೊಬ್ಬ ನ್ಯಾಯವಾದಿಗಳಾದ ದಲಿತ ಮುಖಂಡರು ಹಾಗೂ ತಿಪ್ಪಣ್ಣ ದೊಡ್ಡಮನಿ ನ್ಯಾಯವಾದಿಗಳಿಗೆ ನಮ್ಮದು ಈ ಮಾಧ್ಯಮದ ಗೋಷ್ಠಿಗೆ ಸ್ವಾಗತಿಸುತ್ತಾ ನೇರ ವಿಷಯದ ಬಗ್ಗೆ ಚರ್ಚಿಸುತ್ತೇನೆ. ಮಾಧ್ಯಮದ ಮಿತ್ರರಿಗೆ ಗೊತ್ತಿದ್ದಂಗೆ ದಿನಾಂಕ 6/5/2023 ಆಗಿನ ಅಸೆಂಬ್ಲಿ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದ ಅಸೆಂಬ್ಲಿ ಚುನಾವಣೆ ನಡೆದಾಗ ಒಂದು ಶೂಟೌಟ್ ಪ್ರಕರಣ ದಾಖಲಾಗಿರುತ್ತದೆ ಜಲನಗರ ಪೊಲೀಸ್ ಠಾಣೆಯಲ್ಲಿ. ಒಬ್ಬ ವ್ಯಕ್ತಿ ಹೈದರ್ ಅಲಿ ನದಾಫ್ ಅನ್ನುವ ವ್ಯಕ್ತಿಯ ಶೂಟೌಟ್ ಆಗಿ ಕೊಲೆಯಾಗಿರುತ್ತದೆ. ಸದರಿ ಕೊಲೆ ಪ್ರಕರಣದಲ್ಲಿ ದಿನಾಂಕ 6/5/2023 ನಡೆಯುವುದಕ್ಕಿಂತ ಮುಂಚೆ ಬಿಜಾಪುರ ನಗರದ ಅಭ್ಯರ್ಥಿ ಒಬ್ಬರು 5 ದಿವಸ ಮುಂಚೆ ಒಂದು ಮಾಧ್ಯಮದ ಗೋಷ್ಠಿ ಮುಖಾಂತರ ಸಂಕೇತವನ್ನು ಕೊಟ್ಟಿರುತ್ತಾರೆ. ಬಿಜಾಪುರ ನಗರ ಕೆಲವೇ ದಿನಗಳಲ್ಲಿ ಒಂದು ಬೆಚ್ಚ ಬೆಳೆಯುವಂಥ ಸುದ್ದಿ ಗಮನಿಸಲಿದೆ ಅಂತ ಹೇಳಿ, ಅದರಂತೆಯೇ ದಿನಾಂಕ 6/5/2023 ಒಂದು ಕೊಲೆ ಪ್ರಕರಣ ನಡೆದಿರುತ್ತದೆ. ಅದರಲ್ಲಿ ಆ ಕೊಲೆ ನಡೆದಿದ್ದ ಸಮಯ ಬೆಳಗ್ಗೆ 10:20 ಅಂದಾಜು ಕೊಲೆ ಆಗಿದೆ ಅಂಥೇಳಿ ಫಿರ್ಯಾದಿದಾರರು ನಮೂದಿಸಿರುತ್ತಾರೆ ಫಿರ್ಯಾದಿಯಲ್ಲಿ. ಅದಾದ ನಂತರ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆಯ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಶಿವ ಅಲ್ಲಿಗಿಡದ್ ಅನ್ನುವ ವ್ಯಕ್ತಿ ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ನನಗೆ ನನ್ನ ದೂರವಾಣಿ ಮುಖಾಂತರ ಅವನು ಕರೆ ಮಾಡಿ 11 ಗಂಟೆಗೆ ನಿಮಗೆ ಗೊತ್ತಾಗಿದೆ ವಿಷಯ ಅಂತ ಕೇಳಿದಾಗ ಏನಂತೇಳಿ ನಾನು ನಿದ್ದೆ ಅವಸ್ಥೆಯಲ್ಲಿ ಇದ್ದಾಗ ಎದ್ದು ಕೇಳಿದಾಗ ಖಾದ್ರಿ ವಕೀಲರೇ ಒಬ್ಬ ಹೈದರ್ ಅಲಿ ನದಾಫ್ ಅನ್ನುವ ವ್ಯಕ್ತಿಯ ಕೊಲೆಯಾಗಿದೆ, ಅದರಲ್ಲಿ SP ಸಾಹೇಬರು ತಮ್ಮನ್ನು ಮುಖ್ಯ ಆರೋಪಿ ಅಂತ ಕಾಣ್ತಾ ಇದ್ದಾರೆ, ಹಾಗಾಗಿ ತಾವು ಮನೆ ಬಿಟ್ಟು ಹೊರಗಡೆ ಹೋಗಬಾರ್ದು, ಮನೆಯಲ್ಲಿ ಇರಬೇಕು, ನಮ್ಮ ಹೈಯರ್ ಆಫೀಸರ್ಸ್ ತಮಗೆ ಕರೆ ತರಲಿಕ್ಕೆ ಹೇಳಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ನಾವು ಬರ್ತಾಯಿದ್ದೀವಿ ಅಂತ ಹೇಳಿ ಸುದ್ದಿ ಹೇಳಿದಾಗ ನಾನು ಮನೆಯಲ್ಲಿದ್ದಾಗೆ 12:56 ಗಾಂಧಿ ಚೌಕ್ PSI ಕ್ರೈಮ್ ರವರಾದ ನರಳೆ PSI ಹಾಗೂ ಅವರು ಟೀಮ್ ತಂಡ, ಅದರ ಜೊತೆಗೆ ಒಳಗೊಂಡು BM ಪವಾರ್ ASI ಹಾಗೂ ಮಂಕಣಿ ಮತ್ತು ಅಲ್ಲಿಗಿಡದ್ ಶಿವ್ ಇನ್ನೂ 2-3 ಮಂದಿ ಕಾನ್ಸ್ಟೇಬಲ್ಸ್ ನಮ್ಮ ಮನೆಗೆ ಬಂದು ನನ್ನನ್ನು ಅಲ್ಲೇ ಬಂಧಿಸಿ ಪೊಲೀಸ್ ಠಾಣೆ ಜಲನಗರ ಪೊಲೀಸ್ ಠಾಣೆಗೆ ಕರೆದು ಒಯ್ದಿರುತ್ತಾರೆ. ನನ್ನ ಮನೆಗೆ ಪೊಲೀಸ್ ಇಲಾಖೆಯವರು ಬಂದಿದ್ದು ನನ್ನ CCTV ಫುಟೇಜ್ನಲ್ಲಿ ಎಲ್ಲ ದೃಶ್ಯಾವಳಿಯನ್ನು ರೆಕಾರ್ಡ್ ಆಗಿರುತ್ತವೆ. ತದನಂತರ 11 ಗಂಟೆಗೆ ನಾನು ಪೊಲೀಸ್ ಠಾಣೆ 12:00 ನನಗೆ ಪೊಲೀಸ್ ಠಾಣೆಗೆ ಕರೆದು ಒಯ್ದಾಗ ಫಿರ್ಯಾದಿದಾಳಾದ ನಿಶಾತ್ ಹೈದರ್ ಅಲಿ ನದಾಫ್ ವಾರ್ಡ್ ನಂಬರ್ 19 ಕಾರ್ಪೊರೇಟರ್ ಅವರು ಒಂದು ಫಿರ್ಯಾದಿ ಕೊಡ್ತಾರೋ. ಆ್ಯಸ್ ಪರ್ ಪೊಲೀಸ್ ರೆಕಾರ್ಡ್ 12:15 ಅವರು ಫಿರ್ಯಾದಿ ಕೊಟ್ಟಿರುತ್ತಾರೆ. ಇದು ಪೊಲೀಸ್ ರೆಕಾರ್ಡ್ ಪ್ರಕಾರ. ಅದರ ನೈಜ ಸ್ಥಿತಿ ಆ ದೃಶ್ಯಾವಳಿ ಪೊಲೀಸ್ ಠಾಣೆ ದೃಶ್ಯಾವಳಿಯಲ್ಲೇ ಬೇರೆಯೇ ಇದೆ. ಅದು ಇಟ್ ಈಸ್ ಅ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಟ್ರಯಲ್. ಇದು ಕೋರ್ಟ್ನಲ್ಲಿ ಪ್ರಕರಣ ಇರೋದರಿಂದ ನಾನು ಆ ಸೀಕ್ರೆಟನ್ನು ಬಹಿರಂಗಗೊಳಿಸಲಿಕ್ಕೆ ಈಗ ಸದ್ಯ ಮಾಧ್ಯಮದಲ್ಲಿ ಆಗುವುದಿಲ್ಲ. ಆದರೆ ಪೊಲೀಸ್ ಇಲಾಖೆ ದಾಖಲಾತಿ ಪ್ರಕಾರ 12:15 ಪ್ರಕರಣವನ್ನು ದಾಖಲಾಗಿರುತ್ತದೆ. ಆ ಪ್ರಕರಣದಲ್ಲಿ ನನ್ನನ್ನು ಆರೋಪಿ ನಂಬರ್ 2 ಅಂತೇಳಿ ನಮೂದಿಸಿರುತ್ತಾರೆ ಸದರಿ ಶೂಟೌಟ್ ಪ್ರಕರಣದಲ್ಲಿ. ಆದರೆ ಆ ಪ್ರಕರಣಕ್ಕೆ ನನಗೆ ಯಾವುದೂ ಸಂಬಂಧ ಇಲ್ಲದೂ ಸಹ ರಾಜಕೀಯ ಪ್ರೇರಿತವಾಗಿ ನನ್ನ ಮೇಲೆ ಒಂದು ಕೊಲೆ ಪ್ರಕರಣವನ್ನು ದಾಖಲಿಸಿ ಚುನಾವಣೆ ಕಣದಿಂದ ನನಗೆ ದೂರ ಇಳಿಸಲು ಒಂದು ಹುನ್ನಾರ ರಾಜಕೀಯ ಷಡ್ಯಂತ್ರ ಆಗಿನ ಸರ್ಕಾರ ಭಾರತೀಯ ಜನತಾ ಪಕ್ಷದ ಸರ್ಕಾರ ಮತ್ತು ಆಗಿನ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿದ್ದಾರೆ ಅಂತ ನನಗೆ ಬಲವಾದ ಸಂಶಯ. ಅದು ಇನ್ವೆಸ್ಟಿಗೇಷನದ ಮ್ಯಾಟ್ರ್ ಇದೆ. ನಾನು ನೇರ ಅವ್ರ ಮೇಲೆ ಆರೋಪನೂ ಹೊರಿಸುವುದಿಲ್ಲ, ಆದರೆ ನಮಗೆ ಬಲವಾದ ಸಂಶಯ ಇದೆ. ಆದರೆ ಆ ಟೈಮ್ನಲ್ಲಿ 12:15 ಪ್ರಕರಣ ದಾಖಲಾದಾಗ ನಾನು ಅಧಿಕೃತವಾಗಿ ಆರೋಪಿಯನ್ನಾಗಿ ರೆಕಾರ್ಡ್ಸ್ನಲ್ಲಿ ಇದೆ. ನನಗೆ 12:56 ಜಲನಗರ ಪೊಲೀಸ್ ಠಾಣೆಗೆ ಕರೆದು ಒಯ್ದಿದ್ದು ಪೊಲೀಸ್ ಆಫೀಸರ್ಸ್ ಮತ್ತು ಆಗಿನ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಮಾರ್ಯಾಳ್ ಅವರು ಎದುರಿಗೆ ನನಗೆ ಹಾಜರುಪಡಿಸಿದಾಗ ಮಾರ್ಯಾಳ್ ಸಾಹೇಬರಿಗೆ
ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್ HD ಆನಂದ್ ಕುಮಾರ್ ಈ ಪ್ರಕರಣದಲ್ಲಿ ಆರೋಪಿ ನಂಬರ್ 9ನೇದವರಾದ HD ಆನಂದ್ ಕುಮಾರ್ ಅವರು ಕರೆ ಮಾಡಿ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಖಾದ್ರಿ ವಕೀಲನ್ನು ಆನಂದ್ ವಿಹಾರ್ ಗೆಸ್ಟ್ ಹೌಸ್ನಲ್ಲಿ ಬಂಧನದಲ್ಲಿ ಇಡಬೇಕು ಅಂತ ಇನ್ಸ್ಟ್ರಕ್ಷನ್ ಮೇರೆಗೆ ನೆರಳೆ ಗಾಂಧಿ ಚೌಕ್ PSI ಜಲ್ನಗರ್ PSI ರವರಾದ ಮಲ್ಲಿಕಾರ್ಜುನ್ ತಳವಾರ್ ಹಾಗೂ ಇತರ ಪೊಲೀಸ್ ಆಫೀಸರ್ಸ್ ನನ್ನನ್ನು ಸರ್ಕಾರಿ ವಾಹನದಲ್ಲಿ ಆನಂದ್ ವಿಹಾರಕ್ಕೆ ಕರ್ಕೊಂಡು ಹೋಗಿ ನನ್ನ ಮೊಬೈಲನ್ನು ಅಲ್ಲೇ ಕಸ್ಕೊಂಡು ಸ್ವಿಚ್ ಆಫ್ ಮಾಡಿ 6 ದಿವಸ ನನಗೆ ಬೇಕಾಯ್ದಿಶ್ರೀ ಬಂಧನದಲ್ಲಿ ಇಟ್ಟು ನಾನಾ ಕಾರಣದ ಟಾರ್ಚರ್ ಮತ್ತು ಹಿಂಸೆಯನ್ನು ನೀಡಿರುತ್ತಾರೆ. ತದನಂತರ 12ನೇ ತಾರೀಕು 12/6/2023 ನನಗೆ ನ್ಯಾಯಾಲಯದ ಬಹಿರಂಗ ಓಪನ್ ಕೋರ್ಟ್ ಅಂದರೆ ಬೆಳಗ್ಗೆ 11 ಗಂಟೆಯಿಂದ 5 ಗಂಟೆವರೆಗೆ ನ್ಯಾಯಾಲಯ ಕಲಾಪಗಳಲ್ಲಿ ನನಗೆ ಹಾಜರುಪಡಿಸುವುದಿಲ್ಲ. ಓಪನ್ ಕೋರ್ಟ್ನಲ್ಲೇ ನನಗೆ ಮಾನ್ಯ ನ್ಯಾಯಾಧೀಶರ ಇನ್ಚಾರ್ಜ್ ನ್ಯಾಯಾಧೀಶರ ಮನೆ ಕಂಪೌಂಡ್ ಹೊರಗಡೆ ಇತರೆ ಆರೋಪಿತರಿಗೆ ಮ್ಯಾಜಿಸ್ಟ್ರೇಟ್ ಮುಂದೆ ನನಗೆ ಜೀಪ್ನಲ್ಲೇ ಗೇಟ್ ಮ್ಯಾಜಿಸ್ಟ್ರೇಟ್ ಮನೆ ಗೇಟ್ ಆಚೆಗೆ ನನಗೆ ಪ್ರೊಡ್ಯೂಸ್ ಮಾಡಿ ಅಲ್ಲಿಂದ ಸಿಗ್ನೇಚರ್ ಬಲವಂತವಾಗಿ ರಿಮಾಂಡ್ ಯಾದಿ ಒಳಗೆ ನನ್ನ ಸಿಗ್ನೇಚರನ್ನು ತೆಗೆದುಕೊಂಡು ನನ್ನನ್ನು ಜೈಲಿಗೆ ಕಳಿಸಿರುತ್ತಾರೆ. ನಂತರ ನಾನು ಜಿಲ್ಲಾ ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿ ಕೋರಿ ಸಲ್ಲಿಸಿದ ಅರ್ಜಿಯನ್ನು ವಜಾ ಆಗುತ್ತದೆ. ನಂತರ ನಾನು ಉಚ್ಚ ನ್ಯಾಯಾಲಯದ ಅರ್ಜಿ ಸಲ್ಲಿಸಿ ನಾನು ಜಾಮೀನು ಮೇಲೆ ಬಂದ ನಂತರ ನಾನು ನನ್ನ ಮೇಲೆ ಆದ ದೌರ್ಜನ್ಯ ಮತ್ತು ಅನ್ಯಾಯಕ್ಕೆ ನ್ಯಾಯ ಪಡ್ಕೋಬೇಕು ಅಂಥೇಳಿ ನಾನು ಸಾಕ್ಷಿ ಪುರಾವೆಗಳನ್ನು ಸಂಗ್ರಹಣೆ ಮಾಡುಗೋಸ್ಕರ ಮಾನ್ಯ ನ್ಯಾಯಾಲಯ ಮೊರೆಗೆ ಹೋಗಿ ಅರ್ಜಿ ಸಲ್ಲಿಸಿ ಹಲವಾರು ಅರ್ಜಿಗಳನ್ನು ಸಲ್ಲಿಸಿ ಅದರಿಂದ ಪೊಲೀಸ್ ಠಾಣೆಯ CCTV ಫುಟೇಜಸ್, ನಮ್ಮ ಮನೆಯ CCTV ಫುಟೇಜಸ್ ಮತ್ತು ಗುನ್ನೆ ಜಾಗದ CCTV ಫುಟೇಜಸ್ ಮತ್ತು ನನಗೆ ಬಂಧಿಸಿದ ಸ್ಥಳ ಸೋಲಾಪುರ್ ರಿಂಗ್ ರೋಡ್ ಅಂತ ತಪ್ಪು ಸ್ಥಳವನ್ನು ತೋರಿಸಿ ಪೊಲೀಸರು ಚಾರ್ಜ್ ಶೀಟನ್ನು ಮಾಡಿರುತ್ತಾರೆ. ಅದಕ್ಕಾಗಿ ಸೋಲಾಪುರ್ ರಿಂಗ್ ರೋಡ್ ಏರಿಯಾದು APMC ಪೊಲೀಸ್ ಸ್ಟೇಷನ್ದು ಹಾಗೂ ಗೋಲ್ ಗುಮ್ಮಟ್ ಪೊಲೀಸ್ ಸ್ಟೇಷನ್ದು CCTV ಫುಟೇಜಸ್ ನಾನು ಕಲೆಕ್ಟ್ ಮಾಡಿ ನೋಡಿದಾಗ ನನಗೆ ವಾಸ್ತುಸ್ಥಿತಿ ಅರ್ಥ ಆಯಿತು. ನನ್ನನ್ನು ಫಾಲ್ಸ್ ಇಂಪ್ಲಿಕೇಶನ್ ಮಾಡಿದ್ದಾರೆ ಈ ಕೇಸ್ನಲ್ಲಿ. ಹಾಗಾಗಿ ನಾನು ಈಗ ದಿನಾಂಕ ತಾವು ಡೇಟ್ ಮೆನ್ಷನ್ ಮಾಡ್ಕೋಬೇಕು. ದಿನಾಂಕ 18/1/2024 ಮಾನ್ಯ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ದಿನಾಂಕ 18/1/2024 ಮಾನ್ಯ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ PCR 1/2024 ಅದರಲ್ಲಿ ಮಾನ್ಯ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ನಾನು ಈ ಆರೋಪಿತರಾದ ವಿಜಯ್ ಮಾಂತೇಶ್ ಮಠಪತಿ ಆಗಿನ CPI ಗೋಲ್ ಗುಮ್ಮಟ್ ಸರ್ಕಲ್, ಆರೋಪಿ ನಂಬರ್ 2 ಮಲ್ಲಿಕಾರ್ಜುನ್ Y ತಳವಾರ್ PSI ಯಲೆಂಡೋ ಜಲ್ನಗರ್ ಪೊಲೀಸ್ ಸ್ಟೇಷನ್, ಬಸವರಾಜ್ ನರಳೆ PSI ಗಾಂಧಿ ಚೌಕ್ ಕ್ರೈಮ್, ದೇವರಾಜ್ ಉಳ್ಳಾಗಡ್ಡಿ PSI APMC, BM ಪವರ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಜಲ್ನಗರ್ ಪೊಲೀಸ್ ಸ್ಟೇಷನ್, YR ಮಂಕಣಿ ಹೆಡ್ ಕಾನ್ಸ್ಟೇಬಲ್ ಜಲ್ನಗರ್ ಪೊಲೀಸ್ ಸ್ಟೇಷನ್, ಗುಡಿಮನಿ ಹೆಡ್ ಕಾನ್ಸ್ಟೇಬಲ್ ಜಲ್ನಗರ್ ಪೊಲೀಸ್ ಸ್ಟೇಷನ್ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್, ಶಿವ್ ಅಲ್ಲಿಗಡದ್ ಹೆಡ್ ಕಾನ್ಸ್ಟೇಬಲ್ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ಮತ್ತು HD ಆನಂದ್ ಕುಮಾರ್ ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್ ವಿಜಯಪುರ ಆಗಿನ ಇವೆಲ್ಲ 9 ಮಂದಿ ಆರೋಪಿತರ ಮೇಲೆ ದಿನಾಂಕ 18/1/2024 ಖಾಸಗಿ ದೂರ ಭಾರತೀಯ ಇಂಡಿಯನ್ ಪೆನಲ್ ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕೋರ್ಟ್ ರೂಲ್ಸ್ 2006 ರೂಲ್ 6 read with 2D and section 30 of the protection of human rights act ಅಡಿಯಲ್ಲಿ ಮತ್ತು ಭಾರತೀಯ ಇಂಡಿಯನ್ ಪೆನಲ್ ಕೋಡ್ ಸೆಕ್ಷನ್ 120B 143 204 220 330 331 342 448 452 194 195 166 166A 211 182 167 read with section 8 and 7 of the 13 of the Prevention of Corruption Act ಅಡಿಯಲ್ಲಿ ನಾನು ಇವರ ವಿರುದ್ಧ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಖಾಸಗಿ ದೂರನ್ನು ದಾಖಲಿಸಿದಾಗ ಮಾನ್ಯ ನ್ಯಾಯಾಲಯವು ನನ್ನ ವಾದವನ್ನು ಅವಲೋಕಿಸಿ ಇದರಲ್ಲಿ ಸಬ್ಸ್ಟೆನ್ಸ್ ಇದೆ, ಆರೋಪಿತರು ಮೇಲ್ನೋಟಕ್ಕೆ ಅಪರಾಧವನ್ನು ಎಸಗಿದ್ದಾರೆ, ನನ್ನ ವ್ಯಾಲ್ಯೂಯಬಲ್ ಮಾನವ ಹಕ್ಕುಗಳನ್ನು ಉಲ್ಲಂಘಿಸಿದ್ದಾರೆ ಅಂತ ಪರಿಗಣಿಸಿ ಆಗಿನ ಪೊಲೀಸ್ ಅಧೀಕ್ಷಕ ವಿಜಯಪುರ ಇವರಿಗೆ ಸದರಿ ಫಿರ್ಯಾದಿಯನ್ನು ವರ್ಗಾಯಿಸಿ ತನಿಖೆ ಕೈಗೊಳ್ಳಬೇಕಂತ ಸೂಚಿಸಿರುತ್ತಾರೆ. ಆ ಸದರಿ ಆದೇಶ ದಿನಾಂಕ 20/1/2024 ಮಾನ್ಯ ನ್ಯಾಯಾಲಯ ಆದೇಶಿಸಿರುತ್ತದೆ. ಅದರಂತೆ ಮಾನ್ಯ ಪೊಲೀಸ್ ಅಧೀಕ್ಷಕರು ವಿಜಯಪುರ ಇವರು ದಿನಾಂಕ 15 ಮಾನ್ಯ ಪೊಲೀಸ್ ಅಧೀಕ್ಷಕರು ವಿಜಯಪುರ ಇವರು
ದಿನಾಂಕ 5/2/2024 ಜಲನಗರ್ ಪೊಲೀಸ್ ಠಾಣಾ CR ನಂಬರ್ 15 ಆಫ್ 24 ಜಲನಗರ್ ಪೊಲೀಸ್ ಠಾಣಾ ಕ್ರೈಮ್ ನಂಬರ್ 15/24 ಇವೆಲ್ಲ 9 ಮಂದಿ ಪೊಲೀಸ್ ಆಫೀಸರ್ಸ್ ಮೇಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿರ್ತಾರೆ. ತದನಂತರ ಸದರಿ ಪೊಲೀಸ್ ಆರೋಪಿ ಪೊಲೀಸ್ ಆಫೀಸರ್ಸ್ ಎಲ್ಲರೂ ಮಾನ್ಯ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠಕ್ಕೆ ರಿಟ್ ಪಿಟಿಷನ್ ಸಲ್ಲಿಸಿ ರಿಟ್ ಪಿಟಿಷನ್ ಸಂಖ್ಯೆ 200873 ಆಫ್ 24 ಇದರಲ್ಲಿ ರಿಟ್ ಪಿಟಿಷನ್ ಅರ್ಜಿಯನ್ನು ಸಲ್ಲಿಸಿ ಅದರಲ್ಲಿ ಮಧ್ಯಂತರ ಆದೇಶ ಸದರಿ ಜಲನಗರ್ ಪೊಲೀಸ್ ಠಾಣಾ ಕ್ರೈಮ್ ನಂಬರ್ 15 ಆಫ್ 24 ಯಾವುದೇ ತನಿಖೆ ಮುಂದುವರಿಬಾರದು ಅಂತೇಳಿ ಇಂಟರೀಮ್ ಆರ್ಡರ್ ತೆಗೆದುಕೊಂಡಿರುತ್ತಾರೆ. ನಂತರ ನನ್ನ ನೋಟಿಸ್ ಆದ ಬಳಿಕ ನಾನು ನಮ್ಮ ನ್ಯಾಯವಾದಿಗಳಾದ ಹಿರಿಯ ನ್ಯಾಯವಾದಿಗಳಾದ ಅಶೋಕ್ ಹಾರ್ನಳ್ಳಿ ಸರ್ ಹಾಗೂ SS ಮಮದಾಪುರ್ ಅಡ್ವೊಕೇಟ್ ನನ್ನ ಪರವಾಗಿ ಅಡಿಷನಲ್ ಅಡ್ವೊಕೇಟ್ ಜನರಲ್ ಮಲಾರ್ ರಾವ್ ಸರ್ಕಾರ ಪರವಾಗಿ ಮತ್ತು VM ಶಿಲ್ವಂತ ಆರೋಪಿ ಪರವಾಗಿ ವಾದ ವಿವಾದ ಆದ ನಂತರ ಮಾನ್ಯ ಉಚ್ಚ ನ್ಯಾಯಾಲಯವು ದಿನಾಂಕ 17/7/2025 ಮಾನ್ಯ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠ ಆನರಬಲ್ ಜಸ್ಟಿಸ್ ರಾಚಯ್ಯ ಇವ್ರ ಪೀಠದಲ್ಲಿ ಆರೋಪಿ ಪೊಲೀಸ್ ಆಫೀಸರ್ಸ್ ರಿಟ್ ಅರ್ಜಿಯನ್ನು ಪುರಸ್ಕರಿಸಿ ಆದೇಶಿಸಿರುತ್ತಾರೆ. ಸದರಿ ಆದೇಶದ ಆಪರೇಟಿವ್ ಪೋರ್ಷನ್ನಲ್ಲಿ ಮಾನ್ಯ ನ್ಯಾಯಾಲಯವು ಏನು ಹೇಳುತ್ತದೆ ಅಂತಂದರೆ, ದ ರಿಟ್ ಪಿಟಿಷನ್ ಈಸ್ ಅಲೌಡ್. Rule 6 of Karnataka State Human Rights Court Rules 2006 is held to be unconstitutional and inconsistent with the provisions of the Protection of Human Rights Act 1993 and the same is ordered to be struck down. Resultantly, the registration of FIR in crime number 15 of 24 is hereby squashed. The impingement order dated 20/1/2024 passed by the Principal Sessions Vijaypur in PCR number 1 of 24 directing the authority to conduct investigation does not survive for consideration. The judgment would not have any retrospective effect but would be prospective. ಇದರ ಅರ್ಥ ಮಾನ್ಯ ಉಚ್ಚ ನ್ಯಾಯಾಲಯವು ಕಾನೂನು ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕೋರ್ಟ್ ರೂಲ್ಸ್ 2006 ಅನ್ನು ಅಸಂವಿಧಾನಿಕ ಅಂತ ಘೋಷಿಸಿರುತ್ತಾರೆ. ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ ಕೋರ್ಟ್ ರೂಲ್ಸ್ 2006 ಏನಿದೆ ಅದನ್ನು ಯಾವ ಆಧಾರದ ಮೇಲೆ ಮಾನ್ಯ ಉಚ್ಚ ನ್ಯಾಯಾಲಯ ಅಸಿಂಧುಗೊಳಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ತಮ್ಮ ಮುಂದೆ ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ ಕೋರ್ಟ್ ರೂಲ್ಸ್ 2006 ರೂಲ್ 6 ಏನು ಹೇಳ್ತದೆ ಅಂತಂತಂದ್ರೆ, ಪ್ರೊಸೀಜರ್ ಆ್ಯಂಡ್ ಪವರ್ ಆಫ್ ಕೋರ್ಟ್. ಎ ವಿಕ್ಟಿಮ್ ಆಫ್ ಎನ್ ಅಫೆನ್ಸ್ ಅರೈಸಿಂಗ್ ಔಟ್ ಆಫ್ ವೈಲೇಷನ್ ಆಫ್ ಹ್ಯೂಮನ್ ರೈಟ್ಸ್, his legal representative or registered non-governmental organization or public person may file a complaint against a public servant who has committed or abated the commission of an offence of a violation of human rights while acting under the color of his official duty as a public servant, provided a complaint on behalf of the victim may be filed by a non-governmental organization or a public person only with the prior authorization of an affidavit by them. The court on receipt of such complaint shall either order an investigation into the offence by the police officer not below the rank of superintendent of police, or it may proceed to conduct its own inquiry into the complaint in accordance with the procedure for dealing with the private complaints in the court. ಈ ಕಾಯ್ದೆಯನ್ನು ಮಾನ್ಯ ಉಚ್ಚ ನ್ಯಾಯಾಲಯವು ಅಸಿಂಧುಗೊಳಿಸಿ ಆದೇಶಿಸಿರುತ್ತದೆ. ಸದರಿ ಈ ಆದೇಶವನ್ನು ನಾನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಾನು ಈ ಮಾನ್ಯ ಉಚ್ಚ ನ್ಯಾಯಾಲಯ ಮಾಡಿರುವ ಆದೇಶ ಕಾನೂನಾತ್ಮಕ ಇಲ್ಲ ಅಂಥೇಳಿ ಪ್ರಶ್ನಿಸಿದ್ದಾಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಪೀಠ ಆನರಬಲ್ ಜಸ್ಟಿಸ್ ವಿಕ್ರಮ್ನಾಥ್ ಆ್ಯಂಡ್ ಆನರಬಲ್ ಜಸ್ಟಿಸ್ ಸಂದೀಪ್ ಮೆಹ್ತಾ ಇವರ ಪೀಠನಲ್ಲಿ ದಿನಾಂಕ 27/10/2025 ಈ ಮ್ಯಾಟ್ರನ್ನು ವಿಚಾರಣೆಗೆ ಕೈಗೆತ್ತಿದಾಗ ನಮ್ಮ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಪರವಾಗಿ ವಾದ ಮಂಡಿಸಿದ ಹಿರಿಯ ನ್ಯಾಯವಾದಿಗಳಾದ ನಿಜಾಮ್ ಪಾಷಾ, ಮುಸ್ತಾಕ್ ಸಲೀಂ ಅಡ್ವೊಕೇಟ್ ಆ್ಯಂಡ್ ಅಡ್ವೊಕೇಟ್ ಆನ್ ರೆಕಾರ್ಡ್ ಎಲ್ ಜಫೀರ್ ಅಹಮದ್ BF ಹಾಗೂ ಅವರ ತಂಡ ವಾದವನ್ನು ಮಂಡಿಸಿ ಮಾನ್ಯ ನ್ಯಾಯಾಲಯವು ಸುಪ್ರೀಂ ಕೋರ್ಟ್ ದಿನಾಂಕ 27/10/2025 ಸದರಿ ಮಾನ್ಯ ಉಚ್ಚ ನ್ಯಾಯಾಲಯ ನೀಡಿರುವ ಅಂತಿಮ ಆದೇಶವನ್ನು ಈ ಥರ ಆದೇಶಿಸಿರುತ್ತಾರೆ. ಇಶ್ಯೂ ನೋಟಿಸ್ ರಿಟರ್ನೇಬಲ್
in 4 weeks to the respondents. In the meantime, the effect and operation of the impeachment order passed by the High Court shall be remain stayed. ಇದರ ಅರ್ಥ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಮಾನ್ಯ ಉಚ್ಚ ನ್ಯಾಯಾಲಯ ನೀಡಿರುವ ಅಂತಿಮ ಆದೇಶದಲ್ಲಿ ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ ಕೋರ್ಟ್ ರೂಲ್ಸ್ 2006 ನಿಯಮ 6 ಅಸಿಂದ ಏನುಗೊಳಿಸಿದ್ದು ಅನ್ಕಾನ್ಸ್ಟಿಟ್ಯೂಷನಲ್ ಏನು ಡಿಕ್ಲೇರ್ ಮಾಡಿದರು ಮತ್ತು ನನ್ನ ಮಾಡಿರುವ ಫಿರ್ಯಾದಿಯ FIR ಏನು ಪ್ರಕರಣ ದಾಖಲಾಗಿತ್ತು ಮತ್ತು ಪೊಲೀಸ್ ಅಧೀಕ್ಷಕರು ಏನು ತನಿಖೆಯನ್ನು ಕೈಗೊಂಡಿದ್ರು ಅದನ್ನೆಲ್ಲ ಸ್ಥಗಿತಗೊಳಿಸಿದನ್ನು ಆ ಸ್ಥಗಿತಗೊಳಿಸಿದ ಆದೇಶಕ್ಕೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವನ್ನು ತಡೆಯಾಜ್ಞೆ ನೀಡಿರುತ್ತಾರೆ. ಇದರ ಅರ್ಥ ನನ್ನ ಫಿರ್ಯಾದಿ ಮತ್ತು ಮಾನ್ಯ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶ ಮಾಡಿರುವ ಆದೇಶ ಆ್ಯಸ್ ಆನ್ ಟುಡೇ ಇನ್ ಫೋರ್ಸ್ ಅಂದರೆ ಚಲಾವಣೆಯಲ್ಲಿ ಆಗಬೇಕು. ಇದರ ಅರ್ಥ ನಾನು ಈಗ ಮಾಧ್ಯಮದ ಮುಖಾಂತರ ವಿಶೇಷ ಗಮನ ಸೆಳೆಯೋದೇನಿದೆ ಅಂದರೆ ಇದು ಟೋಟಲ್ ಪ್ಯೂರ್ ಕ್ವಶನ್ ಆಫ್ ಲಾ. ಇದು ಹ್ಯೂಮನ್ ರೈಟ್ಸ್ ವೈಲೇಷನ್ ಬಗ್ಗೆ ಈ ಒಂದು ಕಾನೂನಿನ ಸಂಘರ್ಷ ನಡೀತಾ ಇದೆ. ಇದರಲ್ಲಿ ನಾನು ಮುಖ್ಯವಾಗಿ ಹೇಳಬೇಕಾಗಿತ್ತು ಅಂತಂದರೆ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಈ ರಾಜ್ಯದಲ್ಲಿ ಆಗಲಿ ಈ ರಾಷ್ಟ್ರದಲ್ಲಿ ಆಗಲಿ ಯಾವುದೇ ಒಬ್ಬ ಸಾಮಾನ್ಯ ಪ್ರಜೆಯ ಫಂಡಮೆಂಟಲ್ ರೈಟ್ಸ್ ಆ್ಯಸ್ ಪರ್ ಕಾನ್ಸ್ಟಿಟ್ಯೂಷನ್ ಲೇಡ್ ಬೈ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಭಾರತೀಯ ಸಂವಿಧಾನದ ಯಾವುದೇ ಮೂಲಭೂತ ಹಕ್ಕುಗಳನ್ನು ಯಾವುದೇ ಸಾರ್ವಜನಿಕ ನೌಕರರು ಅಥವಾ ಅಧಿಕಾರಿಗಳು ಚ್ಯುತಿಗೊಳಿಸಿದರೆ ಅಥವಾ ಅದು ವೈಲೇಷನ್ ಮಾಡಿದರೆ ಆಯಾ ರಾಜ್ಯಗಳಲ್ಲಿ ಸಂಬಂಧಪಟ್ಟಿದ್ದ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶನ್ನು ವಿಶೇಷ ಮಾನವ ಹಕ್ಕುಗಳ ನ್ಯಾಯಾಲಯ ಅಂತ ನೋಟಿಫಿಕೇಷನ್ ಮಾಡಿ ಪ್ರತಿಯೊಬ್ಬ ನಾಗರಿಕರಿಗೆ ಅವರವರ ಮೌಲ್ಯ ಆಧಾರಿತ ಮಾನವ ಹಕ್ಕುಗಳನ್ನು ಉಲ್ಲಂಘಿಸಿದರೆ ಅದಕ್ಕೆ ತಕ್ಕಂಥ ಆ ಅಧಿಕಾರಿ ಮೇಲೆ ಪ್ರಕರಣವನ್ನು ದಾಖಲಿಸಲಿಕ್ಕೆ ಖಾಸಗಿ ದೂರು ದಾಖಲಿಸಲಿಕ್ಕೆ ಈ ಕಾಯ್ದೆ ಅಡಿಯಲ್ಲಿ ಮಾಡಲಿಕ್ಕೆ ಬರ್ತೈತಿ ಅನ್ನುವಂಥದ್ದು ಸಂದೇಶ. ಮತ್ತು ಪೊಲೀಸ್ ಇಲಾಖೆ ಮಾಡ್ತಿರುವ ನಿರಂತರ ದೌರ್ಜನ್ಯಕ್ಕೆ ಯಾರಾದರೂ ಒಳಗಾಗಿದ್ದಾರೆ ಅಥವಾ ಪೊಲೀಸ್ ಇಲಾಖೆಯ ದುರ್ವ್ಯವಹಾರಕ್ಕೆ ಯಾರು ಒಳಗಾಗಿದ್ದಾರೆ ಅವರು ನೇರ ನ್ಯಾಯಾಲಯಕ್ಕೆ ದೂರನ್ನು ಸಲ್ಲಿಸಬಹುದು. ಹೀಗಾಗಿ ಈಗಿರುವಾಗ ಮತ್ತು ನನ್ನ ಮೇಲೆ ಆದ ಒಂದು ರಾಜಕೀಯ ಪ್ರೇರಿತ ಹುನ್ನಾರ ಮತ್ತು ನಾನು ಕೇವಲ ಒಬ್ಬ ಅಲ್ಪಸಂಖ್ಯಾತ ನ್ಯಾಯವಾದಿಗಳಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಅಂಥೇಳಿ ನನ್ನ ಧ್ವನಿಯನ್ನು ಮೊಟಕುಗೊಳಿಸಲು ಮತ್ತು ನಿರಂತರ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡುವ ಅಥವಾ ನನ್ನ ಕೊಲೆ ಮಾಡುವ ತಜವೀಜ್ ನಡೆದಿದೆ ಅಂಥೇಳಿ ಸಾರ್ವಜನಿಕವಾಗಿ ನಾನು ಇವತ್ತು ಹೇಳಿ ಬಯಸಲಿಕ್ಕೆ ಮಾಧ್ಯಮಗೋಷ್ಠಿ ಕರೆಯಿರೋದು. ಈಗಾಗಲೇ ನಾನು ಪೊಲೀಸ್ ಅಧೀಕ್ಷಕ ವಿಜಯಪುರ ಇವರಿಗೆ ದೂರನ್ನು ದಾಖಲಿಸಿರುತ್ತೇನೆ. ನನಗೆ ಪ್ರಾಣಾಪಾಯ ಸಾಕಷ್ಟು ಇದೆ. ಯಾಕೆ ಅಂತಂತಂದರೆ ನಾನು ಒಬ್ಬ ಈ ಬಿಜಾಪುರ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತ ದಲಿತರ ಪೀಡಿತರ ಶೋಷಿತ ಮತ್ತು ಸಾಮಾಜಿಕ ಹಿತಕ್ಕಾಗಿ ಬಡದಾಡೋರ ಧ್ವನಿಯಾಗಿ ನಾನು ನಿಂತಿದ್ದಕ್ಕೋಸ್ಕರ ನನ್ನ ಮೇಲೆ ನಗರ ಶಾಸಕರ ಮತ್ತು ಈ ಫಿರ್ಯಾದಿದಾರಾದ ನಿಶಾತ್ ಹೈದರ್ಲಿ ನದಾಫ್ ಮತ್ತು ಅವರ ಸಂಗಡಿಗರಾದ ಕಿರಣ್ ಪಾಟೀಲ್ ಹಾಗೂ ಇನ್ನೂ ಕೆಲವರು ಕಾಂಗ್ರೆಸ್ಸದ ಪ್ರಬಲ ನಾಯಕರು ಇವ್ರ ಜೊತೆ ಕೂಡಿಕೊಂಡು ನನ್ನನ್ನು ಕೊಲೆ ಮಾಡುವ ತಜ್ವೀಜ್ನಲ್ಲಿ ಇದ್ದಾರೆ ಅಂತ ನನಗೆ ಬಲವಾದ ಮಾಹಿತಿಗಳನ್ನು ಬಂದಿದ್ದಾವೆ. ಈ ವಿಷಯ ಕುರಿತು ಈಗಾಗಲೇ ನಮ್ಮ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಮತ್ತು ಪೊಲೀಸ್ ಇಲಾಖೆಗೆ ನಾನು ಗಮನಕ್ಕೆ ತಂದಿದ್ದೀನಿ. ಮಾಧ್ಯಮದ ಮುಖಾಂತರ ನಾನು ವಿನಂತಿಸಿಕೊಳ್ಳೋದೇನೆಂದರೆ ನನ್ನ ರಕ್ಷಣೆಗಾಗಿ ನಾನು ಒಬ್ಬ ನ್ಯಾಯವಾದಿಯಾಗಿ ನ್ಯಾಯ ವಿತರಣೆ ಮಾಡುವ ಸಲುವಾಗಿ ನಾನು ಶ್ರಮಿಸುತ್ತಿದ್ದೀನಿ. ನನಗೆ ಈ ಥರ ರಾಜಕೀಯ ಪ್ರೇರಿತವಾಗಿ ಮೊಟಕುಗೊಳಿಸಲು ನನ್ನ ಧ್ವನಿ ಅಥವಾ ನನ್ನ ಮುಗಿಸಲು ಪ್ರಯತ್ನ ನಡೆದರೆ ನಾನು ಅಧೀಕ್ಷಕರು ಸಕ್ಷಮ ಇದ್ದಾರೆ, ಪೊಲೀಸ್ ಇಲಾಖೆ ಸಕ್ಷಮ ಇದ್ದಾರೆ ಮತ್ತು ಇದೇ ಆರೋಪಿತರು 9 ಮಂದಿ, ಇದರಲ್ಲಿ ಒಬ್ಬ ಆರೋಪಿ ಸೂಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಇದ್ದಾರೆ. ಹಾಗಾಗಿ ನನಗೆ ಭಯದ ವಾತಾವರಣದಲ್ಲಿ ನಾನು ಬದುಕ್ತಾ ಇದ್ದೀನಿ. ಯಾಕಂದರೆ ಒಬ್ಬ ಸೂಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಮೇಲೆ ಪ್ರಕರಣ ದಾಖಲಾಗಿದೆ ಅಂತಂದರೆ ಯಾವುದೇ ಎಕ್ಸ್ಟ್ರೀಮ್ ಸ್ಟೆಪ್ ಅವರು ತಗೋಬಹುದು. ಹಾಗಾಗಿ ನನ್ನ ಜೀವಕ್ಕೆ ಭಯ. ಪೊಲೀಸ್ ಅಧೀಕ್ಷಕರಾದ HD ಆನಂದ್ ಕುಮಾರ್ ಮತ್ತು ಈ 9 ಮಂದಿ ಮೇಲೆ ನನ್ನ ಬಲವಾದ ಸಂಶಯ ಇದೆ. ಹಾಗಾಗಿ ನಾನು ಪೊಲೀಸ್ ಅಧೀಕ್ಷಕ ವಿಜಯಪುರ ಇವರಿಗೆ ದೂರನ್ನು ಸಲ್ಲಿಸಿದ್ದೇನೆ. ನನಗೆ ಪೊಲೀಸ್ ಇಲಾಖೆ ಮೇಲೆ ಸಂಪೂರ್ಣ ಭರವಸೆ ಇದೆ, ಅವರು ನನಗೆ ರಕ್ಷಣೆ ನೀಡುತ್ತಾರೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. इतना ही, फिर होगी आपसे मुलाकात. तब तक नमस्कार और देखते रहिए TB22 न्यूज. ऐसे ही लेटेस्ट अपडेट पाने के लिए हमारे चैनल को सब्सक्राइब करें और तुरंत नोटिफिकेशन पाने के लिए बेल आइकन दबाना ना भूलें. यदि आप हमें फेसबुक या इंस्टा के माध्यम से देख रहे हैं तो हमारे पेज को फॉलो जरूर करें. धन्यवाद.